ವೀಕ್ಷಕರೇ ನಮಸ್ಕಾರ. ಸರ್ಜಾಪುರ ಹೋಬಳಿಯಲ್ಲಿ ಈ ಪರಿ ಲ್ಯಾಂಡ್ ಮಾಫಿಯಾ ನಿಜಕ್ಕೂ ಕೂಡ ಇಡೀ ಅರಣ್ಯ ಅಥವಾ ಕಂದಾಯ ಇಲಾಖೆಯನ್ನ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಇದು. ಜೊತೆಗೆ ನಗರಾಭಿವೃದ್ಧಿ ಇಲಾಖೆಯು ಕೂಡ ಗಮನಿಸಬೇಕು. ಎಸಿ ಆಗಿದ್ದವರು, ಬೆಂಗಳೂರು ನಾರ್ತ್ ಎಸಿ ಆಗಿದ್ದವರು ಈ ಪರಿ ಲ್ಯಾಂಡ್ ಮಾಫಿಯಾಗೆ ನೇತೃತ್ವ ವಹಿಸೋದ? ಚಿಕ್ಕನಾಗಮಂಗಲ ಭೂ ಹಗರಣದ ಮುಖವಾಡ ಬಯಲಾಗಿದೆ. ಬೆಂಗಳೂರು ಸೌತ್ ಮಾಜಿ ಎಸಿ ಶಿವಣ್ಣ ಅಂಡ್ ಟೀಮ್ ಅಕ್ರಮ ಆಟಾಟೋಪ. ಸರ್ಕಾರಿ ಭೂಮಿಗೆ ಬಿತ್ತು ಕನ್ನ 8 ಎಕರೆ ಜಾಗ ಅಕ್ರಮವಾಗಿ ಸ್ವಾಹ. ಎಸಿ ಶಿವಣ್ಣನ ಲ್ಯಾಂಡ್ ಡೀಲ್ ಬಯಲು. ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದು. ಸರ್ಜಾಪುರ ಹೋಬಳಿಯ ಚಿಕ್ಕನಾಗಮಂಗಲದಲ್ಲಿ ಭಾರಿ ಲ್ಯಾಂಡ್ ಮಾಫಿಯಾ. ಮುನಿಕೃಷ್ಣ ಎಂಬ ವ್ಯಕ್ತಿಯ ಜೊತೆ ಸೇರ್ಕೊಂಡು ಶಿವಣ್ಣ ಸರ್ಕಾರಿ ಭೂಮಿ ಡೀಲ್ ಮಾಡ್ಕೊಂಡಿದ್ದಾರೆ. ಯಾವುದೇ ಗ್ರಾಂಟ್ ಕಾಪಿ ಇಲ್ಲ, ಮಂಜೂರಾತಿಯೂ ಇಲ್ಲದೆ ಭೂ ಕಬಳಿಕೆ. ಬೋಗಸ್ ದಾಖಲೆಯನ್ನ ಸೃಷ್ಟಿ ಮಾಡಿಕೊಂಡು ಬಿಲ್ಡರ್ಗಳಿಗೆ ಮಾರಾಟ ಮಾಡಿದ ದಂಧೆಕೋರು. ಯಾರಪ್ಪನ ಮನೆ ಆಸ್ತಿ 16 ಎಕರೆ ಸರ್ಕಾರಿ ಜಾಗವನ್ನು 6 ಎಕರೆಗೆ ಇಳಿಸಿದ ಭೂಮಾಫಿಯಾ ಗ್ಯಾಂಗು. ಸರ್ಕಾರಿ ಜಾಗ ಅಂದ್ರೆ ಪಬ್ಲಿಕ್ ಪ್ರಾಪರ್ಟಿ. ಅದು ನಿಮ್ಮ ಅತ್ತೆ ಮಾವನ ಮನೆಯಿಂದ ಬಂದಿರೋ ವರದಕ್ಷಿಣೆ ಸೊತ್ತಲ್ಲ ಅದು. ಸೌತ್ ಮಾಜಿ ಎಸಿ ಶಿವಣ್ಣರ ಮೂಗಿಗೆ ಮೂಗುದಾರ ಹಾಕೋರು ಯಾರು? ಹೇಳೋರು ಇಲ್ಲ, ಕೇಳೋರು ಇಲ್ಲ. ಎಸಿ ಶಿವಣ್ಣ ಕರ್ತವ್ಯದಲ್ಲಿದ್ದಾಗ ಆರ್ಡರ್ ಮಾಡಿಕೊಡ್ಸಿರೋದಂತ, ಆದೇಶ ಮಾಡಿಕೊಡ್ಸಿರೋದು. ಯಾರು ಕೊಟ್ಟರು ನಿಮಗೆ ಅಧಿಕಾರ? ಸರ್ಜಾಪುರ ಹೋಬಳಿಯ ಚಿಕ್ಕನಾಗಮಂಗಲ ವಿಲೇಜು. ಈ ಮುನಿಕೃಷ್ಣ ಎಂಬ ಪ್ರೈವೇಟ್ ವ್ಯಕ್ತಿ ಸರ್ಕಾರಿ ಭೂಮಿನ ಡೀಲ್ ಮಾಡ್ಕೊಂಡಿದ್ದ. ಯಾವುದೇ ಗ್ರಾಂಟ್ ಕಾಪಿನೂ ಇಲ್ಲ, ಮಂಜೂರಾತಿನೂ ಇಲ್ಲದೆ ಬೋಗಸ್ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಕೆಲ ಆಡಂಬರ ಬಿಲ್ಡರ್ಗಳು ಅಂತ ಇರ್ತಾರೆ ನೋಡಿ. ನೀವು ಫೋಟೋ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಎಸಿ ಶಿವಣ್ಣ, ಮತ್ತೊಂದು ಕಡೆ ಮುನಿಕೃಷ್ಣ. ಚಿಕ್ಕನಾಗಮಂಗಲ ಭೂ ಹಗರಣದ ಮುಖವಾಡ ಬಯಲಾಗಿದೆ. ಈಗ ನಿಮಗೆ ಹುಡುಕಿದ್ರು ಸಿಗೋದಿಲ್ಲ ಎಸಿ ಶಿವಣ್ಣ ಎಲ್ಲಿದ್ದಾರೆ ಅಂತ ನಿಮಗೆ ಸಿಗಲ್ಲ. ದುರ್ಬಿನ್ ಹಾಕೊಂಡು ಹುಡುಕಿದ್ರು ಎಸಿ ಶಿವಣ್ಣ ನೋ ನಾಟ್ ಅವೈಲೇಬಲ್, ಎಲ್ಲೂ ಸಿಗೋದಿಲ್ಲ. ಎಲ್ಲಿದ್ದಾರೆ ಅನ್ನೋದಕ್ಕೆ ನಾನು ಕೊನೆಯಲ್ಲಿ ಉತ್ತರ ಹೇಳ್ತೀನಿ ನಿಮಗೆ. ಮುನಿಕೃಷ್ಣ ಈತ ಒಬ್ಬ ಖಾಸಗಿ ವ್ಯಕ್ತಿ. 16 ಎಕರೆ ಸರ್ಕಾರಿ ಭೂಮಿ ಇತ್ತಂತೆ ಆ ಜಾಗದಲ್ಲಿ. 16 ಎಕರೆ, 1-2 ಎಕರೆ ಎಲ್ಲ 16 ಎಕರೆ. ಅದರ ಪ್ರತಿಯನ್ನು ಗಮನಿಸ್ತಾ ಇದ್ದೀರಿ ನೀವು. ಹಂತ ಹಂತವಾಗಿ ಭೂಮಿ ಕಡಿಮೆ ಆಗ್ತಾನೆ ಬಂತು. ಹಂತ ಹಂತವಾಗಿ ಪ್ರವಾಹ ಬಂದು ಕಡಿಮೆ ಆಗಿದ್ದಲ್ಲ ಭೂಮಿ, ಪ್ರಳಯ ಬಂದು ಕಡಿಮೆ ಆಗಿದ್ದಲ್ಲ ಭೂಮಿ. ಕೊರೆದಿದ್ದನ್ನ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊತಾ ಇದ್ರು. 3ನೇ ವ್ಯಕ್ತಿನ ಕರ್ಕ ಬರ್ತಾ ಇದ್ರು. ಇವನ ಹೆಸರಿನಲ್ಲಿತ್ತು ಈ ಭೂಮಿ. ಅದಕ್ಕೆ ಬೇಕಾಗಿರೋ ಕಡತಗಳನ್ನು ರೆಡಿ ಮಾಡ್ತಿದ್ರು. ಇದನ್ನು ಕೊಡ್ತಾ ಇದ್ದಿದ್ದೆ ಎಸಿ ಶಿವಣ್ಣ. ಕಾರಣ ತನ್ನ ಭುಜದಲ್ಲಿ ಅಧಿಕಾರ ಇತ್ತು, ತನ್ನ ವ್ಯಾಪ್ತಿಯಲ್ಲಿ ಪವರ್ ಇತ್ತು. ಆ ಪವರ್ನ ಬಳಸ್ಕೊಂಡು ಮಿಸ್ಯೂಸ್, ಲಿಟ್ರಲಿ ಮಿಸ್ಯೂಸ್. ಕಾನೂನಿನ ಭಯ ಇಲ್ಲ, ಯಾರ ಭಯವೂ ಇಲ್ಲ. ಮೇಲಾಧಿಕಾರಿಗಳೇನು ಮಾಡ್ತಾ ಇದ್ರು ಗೊತ್ತಿಲ್ಲ. ಬೋಗಸ್ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು 3ನೇ ವ್ಯಕ್ತಿಯ ಹೆಸರು ಹೇಳ್ಕೊಂಡು ಎಸಿ ಶಿವಣ್ಣನೇ ಆದೇಶ ಹೊರಡಿಸಿದ 2 ಎಕರೆ ಭೂಮಿ. 16 ಎಕರೆ ಸರ್ಕಾರಿ ಭೂಮಿಲಿ ಉಳ್ಕೊಂಡಿರೋದು 8 ಎಕರೆ. ಉಳಿದಿದ್ದು ಹಂತ ಹಂತವಾಗಿ ಕಬಳಿಸ್ಕೊಂಡ್ರು ಅನ್ನುವ ಮಾಹಿತಿ ಕ್ವಶನ್ ಮಾರ್ಕ್. ತನಿಖೆ ಆಗಬೇಕು. ಆ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಅದು ಸರ್ಕಾರಿ ಜಾಗದ ಫೋಟೋ. ಫೋರ್ಜರಿ ದಾಖಲೆ ಸೃಷ್ಟಿ ಮಾಡಿ ಚಿಕ್ಕ ಮುನಿಸ್ವಾಮಿ ಹೆಸರಿನಲ್ಲಿ ಭಾರಿ ಕಳ್ಳಾಟ. ಹೈಕೋರ್ಟ್ ಛೀಮಾರಿ ಹಾಕಿದ್ರೂ ಕೂಡ ಕಮ್ಮಿ ಆಗಿಲ್ಲ ಈ ಅಧಿಕಾರಿಗಳ ಸೊಕ್ಕು. ಸರ್ಕಾರಿ ಜಾಗದ ಅಕ್ಕಪಕ್ಕದ ರೈತರಿಗೆ ಟಾರ್ಚರು, ಬೆದರಿಸಿ ಭೂಮಿ ಲೂಟಿ. ಹಲವು ಕೇಸುಗಳ ಸುಳಿಗೆ ಸಿಲುಕಿ ಮಾಜಿ ಎಸಿ ಶಿವಣ್ಣ ವಿಲವಿಲ ಒದ್ದಾಡ್ತಾ ಇದ್ದಾರೆ. ಸದ್ಯಕ್ಕೆ ಎಸಿ ಶಿವಣ್ಣ ನಾಪತ್ತೆ. ಯಾವ ಇಲಾಖೆಯಲ್ಲೂ ಇವರ ಸುಳಿವೇ ಇಲ್ಲ. ಡಿಪಿಆರ್ ಸೆಕ್ರೆಟರಿ ಅವರೇ ಹೇಳಿ ಎಲ್ಲಿದ್ದಾರೆ ಮಾಜಿ ಎಸಿ ಶಿವಣ್ಣ? ರಜೆ ಮೇಲೆ ಹೋದ್ರ ಅಥವಾ ಎಬ್ಸ್ಕೊಂಡಾದ್ರ ಅಥವಾ ಮೆಡಿಕಲ್ ಲೀವ್ ನಾಟಕನ? ಬೊಮ್ಮಾಯಿ ಅವಧಿಲಿ ಮಾಯ ಆದವರು ಈವರೆಗೂ ಪತ್ತೆ ಇಲ್ಲ. ಸರ್ಕಾರಿ ಸ್ವತ್ತಿಗೆ ನಕಲಿ ದಾಖಲೆ ಸೃಷ್ಟಿಸಿದ ದಂಧೆಕೋರರಿಗೆ ಶುರುವಾಯಿತು ನಡುಕ. ಫೋರ್ಜರಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಮುನಿಸ್ವಾಮಿ ಹೆಸರಿನಲ್ಲಿ ದಾಖಲೆ. ಈ ಹಿಂದೆ ಹೈಕೋರ್ಟ್ ಛೀಮಾರಿ ಹಾಕಿದ್ರು ಕೂಡ ಈ ಗ್ಯಾಂಗಿಗೆ ಯಾವುದೇ ತರಹದ ಭಯ ಇಲ್ಲ. ಸರ್ಕಾರಿ ಜಾಗ ಕಬಳಿಕೆ ಮಾಡಿ ಅಲ್ಲಿ ಅಕ್ರಮವಾಗಿ ಬಿಲ್ಡರ್ ಮಾರಿ ಇದು ಮಾಡ್ತಾ ಇದ್ದಾರೆ. 16 ಎಕರೆ ಸರ್ಕಾರಿ ಜಾಗ ಇದ್ದಿದ್ದನ್ನು 16 ಎಕರೆ ಸರ್ಕಾರಿ ಜಾಗ ಇದ್ದಿದ್ದನ್ನು ಈಗ ಕಬಳಿಕೆ ಮಾಡಿ ಈಗ ಬರೀ 6 ಎಕರೆ ತಂದಿಕ್ಕಿದ್ದಾರೆ. ಅದರದ್ದು ಅಲ್ಲಿ ಲ್ಯಾಂಡ್ ಮಾಫಿಯಾ ನಡೀತಾ ಇದೆ. ಅಲ್ಲಿ ಲೋಕಲ್ ಅವರಿಗೆಲ್ಲ ತೊಂದರೆ ಕೊಟ್ಟು, ಸೈಟ್ನವ್ರಿಗೆ ತೊಂದರೆ ಕೊಟ್ಟು ಅಲ್ಲಿನ ಸರ್ಕಾರಿ ಜಾಗ ಕಬಳಿಕೆ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದಾರೆ. ಮತ್ತು ಜೊತೆಗೆ ಗ್ರ್ಯಾಂಟೇ ಆಗಿಲ್ಲ, ಸರ್ಕಾರಿ ಜಾಗ ಸಂಪೂರ್ಣವನ್ನು ಕಬಳಿಕೆ ಮಾಡಿದ್ದಾರೆ. ರೆವಿನ್ಯೂ ಕಮಿಷನರ್ ಕೊಟ್ಟಿದ್ದ ಬಗ್ಗೆ ಯಾವುದೇ ಆ್ಯಕ್ಷನ್ ತಗೋತಾ ಇಲ್ಲ.
ಅಲ್ಲಿ ದುಡ್ಡಿನ ಅಂಶ ಕೊಟ್ಟು ಎಲ್ಲದನ್ನು ಮುಚ್ಚಾಕ್ತಾ ಇದ್ದಾರೆ. ಮುನ್ಕೃಷ್ಣ, ಚಿಕ್ಕನಮಂಗಲ ವಿಲೇಜು, ಸರ್ಜಾಪುರ ಹೋಬಳಿ, ಸರ್ವೆ ನಂಬರ್ 72ರಲ್ಲಿ ಹತ್ತತ್ರ 13 ಎಕರೆ ಸರ್ಕಾರಿ ಜಾಗ ಇತ್ತು. ಅದನ್ನು ಕಬಳಿಕೆ ಮಾಡಿ ಈಗ 6 ಎಕರೆ ತಂದಿಟ್ಟಿದ್ದಾರೆ. ಜೊತೆಗೆ ಅಲ್ಲಿ ಸರ್ವೆ ನಂಬರ್ 72/8 ಮತ್ತು 77/3 ಆ ಸರ್ಕಾರಿ ಜಾಗ ಪಕ್ಕ ಅಟ್ಯಾಚಲ್ಲಿ ಜಾಗ ಅಕ್ಕಪಕ್ಕ ಎಲ್ಲರಿಗೂ ತೊಂದರೆ ಕೊಟ್ಟು ಅಲ್ಲಿ ಲ್ಯಾಂಡ್ ಮಾಫಿಯಾನೇ ಮಾಡ್ತಾಯಿದ್ದಾನೆ. ಆಲ್ರೆಡಿ ಅವನಿಗೆ ಹೈಕೋರ್ಟ್ ಚೀಮರೆ ಹಾಕಿದೆ, ಇದು ನಿಂದಲಪ್ಪ ಜಾಗ ಅಂತ. ಅದರಲ್ಲಿ ಈಗ ಸರ್ಕಾರಿ ದಾಖಲೆಗಳನ್ನು ತಿದ್ದಿದ್ದಾನೆ. ನಕಲಿ RTC ಯೂಸ್ ಮಾಡಿಕೊಂಡು AC ಶಿವಣ್ಣ ಅವ್ರ ಹತ್ರ ಆರ್ಡರ್ ಮಾಡಿಸ್ಕೊಂಡಿದ್ದಾರೆ 2 ಎಕರೆ ಜಾಗನ. ಯಾವುದೇ ರೀತಿ ಗ್ರ್ಯಾಂಡ್ ಕಾಪಿ ಇಲ್ಲ, ಏನೇ ರೀತಿ ಮಂಜೂರು ಕಾಪಿ ಇಲ್ಲ, ಏನಾದರೂ ಏನಿಲ್ಲ. ಆದ್ರೂ ಇದನ್ನು ಕಬಳಿಕೆ ಮಾಡಿದ್ದಾರೆ. ಸಂಪೂರ್ಣ ದಾಖಲೆಗಳು ಇದಿದೆ. ಬರೀ ಫಾರಮ್ 10 ಒಂದು ಕಾಪಿ ಕೊಟ್ಟಿದ್ದಾನೆ. ಅದು ಬಿಟ್ಟರೆ ನಕಲಿ RTCಗಳು ಕೊಟ್ಟವನೆ. ತಂದೆಗೆ ಚಿಕ್ಕಮುನಿ ಸ್ವಾಮಿಗೆ ಆಗಿದೆ ಅಂದ್ಬಿಟ್ಟು ನಕಲಿ ದಾಖಲೆ ಸೃಷ್ಟಿ ಮಾಡಿ ಎಲ್ಲರೂ ಆದೇಶ ಆಗಿದೆ ಅಂದ್ಬಿಟ್ಟು ಯಾವುದೇ ರೀತಿ ಕಾಪಿಗಳಿಲ್ಲ, ಏನಾದರೂ ಏನಿಲ್ಲ. ಭೂ ನ್ಯಾಯಮಂಡಳಿಯಲ್ಲಿ ಆದೇಶ ಆಗಿದೆ ಅಂದ್ಬಿಟ್ಟು ಬರೀ ಒಂದು 2 RTC ಕಾಪಿ, ಒಂದು ಫಾರಮ್ 10 ಕಾಪಿ ಹಾಕಿ ಆದೇಶ ಮಾಡ್ಕೊಂಡಿದ್ದಾನೆ. ಸರ್ಕಾರಿ ಜಾಗನ ಅವ್ರು ಯಾವುದೇ ರೀತಿ ಮಾಡೋಕ್ಕೆ ಬರೋಲ್ಲ. ಆದ್ರೂ AC ಶಿವಣ್ಣ ಪ್ರಕಾರ ಆದೇಶ ಮಾಡಿ ವಿತ್ ಪೋಡಿ ಮಾಡ್ಕೊಂಡಿದ್ದಾನೆ. ಸರ್ವೆ ನಂಬರ್ 202 ಆಗಿ ಸಪ್ರೇಟ್ ಪೋಡಿ ಮಾಡಿ ಮಾಡ್ಕೊಂಡಿದ್ದಾನೆ. ಇದರಲ್ಲಿ ಪ್ರೆಸೆಂಟ್ ಈಗ AC ಶಿವಣ್ಣ ಆಗಿದ್ದಾರೆ ಮತ್ತು ಹಾಗೆ ಆನೇಕಲ್ ತಹಶೀಲ್ದಾರು ಇಬ್ಬರು ಸೇರ್ಕೊಂಡು ಮಾಡಿದ್ದಾರೆ. ಸರ್ಕಾರಿ ಜಾಗ ಏನಿದೆ ಅಲ್ಲಿ ಇದೊಂದೇ ಅಲ್ಲ, ಅವನೇ ಹೇಳ್ತಾನೆ ಸರ್ವೆ ನಂಬರ್ 53 ಕಬಳಿಕೆ ಮಾಡಿದ್ದೀನಿ, 72 ಕಬಳಿಕೆ ಮಾಡಿದ್ದೀನಿ, ಏನು ಮಾಡುತ್ತಾ ಮಾಡ್ಕೊಳ್ಳಿ ರೈತ ಲೆವೆಲ್ಗೆ ಅವನಿದ್ದಾನೆ. ಯಾವುದೇ ಕಾನೂನು ಭಯ ಎದುರ್ಕೊಳ್ದೇ ಎಷ್ಟು ಅನ್ಯಾಯವಾಗಿ ಚಿಕ್ಕನಮಂಗಲ ವಿಲೇಜಲ್ಲಿ ಅವನದೇ ಲ್ಯಾಂಡ್ ಮಾಫಿಯಾ ಮಾಡಿದ್ದಾನೆ. ಸಂಪೂರ್ಣ ದಾಖಲೆ ಸರ್ಕಾರಿ ದಾಖಲೆಗಳನ್ನು ತಿದ್ದಿದ್ದಾನೆ. ಆ ಲೆವೆಲ್ಗೆ ಇದು ಮಾಡಿದ್ದಾನೆ. ಇದ್ರ ಬಗ್ಗೆ ಸರ್ಕಾರಿ ಆಸ್ತಿನ ಸರ್ಕಾರಿ ವಶಪಡಿಸ್ಬೇಕು ಅನ್ನೋದು ನಮ್ಮ ಆದೇಶ. ಏನೇನಾಗಿದೆ 8 ಎಕರೆ ಕಬಳಿಕೆ ಆಗಿದೆ. ಆ 8 ಎಕರೆ ಸರ್ಕಾರಿ ಇದನ್ನು ಅವ್ನು ಕಾಂಪೌಂಡ್ ಏನು ಹಾಕ್ಕೊಂಡಿದ್ದೀನಿ ಎಲ್ಲ ತೆರವುಗೊಳಿಸಿ ಸರ್ಕಾರಿ ಸ್ವಾಮ್ಯಕ್ಕೆ ಸರ್ವೆ ಮಾಡಿ ತಗೋಬೇಕು. ಸರ್ಕಾರಿ ಜಾಗ ಏನಿದೆ ಸರ್ಕಾರಿ ವಶಕ್ಕೆ ಪಡೆಯೋದಕ್ಕೆ ನಮ್ಗೆ ಕೇಳ್ತಾ ಇದ್ದೀವಿ. ಈ ಅವಿವೇಕಿಗಳ ವಿರುದ್ಧ ಕ್ರಮಗಳಾಗಬೇಕು. ಸಂಬಂಧಪಟ್ಟಂತ ಇಲಾಖೆ ಎಚ್ಚೆತ್ತುಕೊಳ್ಳಬೇಕು. ನೋಡ್ರಿ, ಬೇಲಿ ಸಂದಿಲಿರೋ ಓತಿಕೆತ್ತನ್ನು ಕೊಲ್ಲೋದಕ್ಕೂ ಕೂಡ ಅರಣ್ಯ ಇಲಾಖೆಯ ಪರ್ಮಿಷನ್ ಬೇಕು. ಅಂಥದ್ರಲ್ಲಿ ಎಕರೆಗಟ್ಟಲೆ ಸರ್ಕಾರಿ ಭೂಮಿನ ಹಗಲೊತ್ತಲ್ಲೇ ನುಂಗ್ಕೊಂಡವ್ರೆ. ಕೇಳೋರು ಯಾರ್ಯಾರು ಶಾಮೀಲಾಗಿದ್ದಾರೋ ಇದರ ಬಗ್ಗೆ ತನಿಖೆಯಾಗಬೇಕು. ನೋಡಿ, ಅಲ್ಲಿ ಹೇಳ್ತಾರೆ, ದೂರುದಾರರು ಹರ್ಷ ಮಾತನಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಆ ತಹಶೀಲ್ದಾರು ಜೊತೆಗೆ ಈ AC ನಾರ್ತ್ AC ಆಗಿದ್ದಂತಹ MG ಶಿವಣ್ಣ, ಪೂರ್ಣ ನಾಮನೂ ಹೇಳ್ಬಿಡ್ತೀನಿ, MG ಶಿವಣ್ಣ ಕರೆಸಿ ಒಂದು ಪ್ರಾಥಮಿಕವಾದ ತನಿಖೆ ಮಾಡಿಸಿದಿರೇನು? ಈ ತರಹದ್ದೊಂದು ದೊಡ್ಡ ಅಲಿಗೇಷನ್ ಆರೋಪ ಇದೆ. ಸರ್ಕಾರಿ ಭೂಮಿಗಳನ್ನ ಖಾಸಗಿ ವ್ಯಕ್ತಿಗಳು ಇನ್ನೊಂದು ಸರ್ಕಾರಿ ಅಧಿಕಾರಿಯ ಬೆಂಬಲವನ್ನು ಪಡೆದು ಅದನ್ನು ತನ್ನದಾಗಿಸಿಕೊಳ್ತಾನೆ, ಜೊತೆಗೊಂದಷ್ಟು ಬಿಲ್ಡರ್ಗಳಿಗೆ ಮಾರಾಟ ಮಾಡೋದಕ್ಕೆ ಡಾಕ್ಯುಮೆಂಟ್ ರೆಡಿ ಮಾಡ್ತಾನೆ ಅನ್ನೋದಾದರೆ ನಮ್ಮ ರಾಜ್ಯದ ಸಂಬಂಧಪಟ್ಟ ಇಲಾಖೆ ನಿಜಕ್ಕೂ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನದಿಂದ ಕೂಡಿದೆ ಎನ್ನುವಂತಹದಕ್ಕೆ ನಿದರ್ಶನ ಇದು ಇಲ್ಲಿಗೆ ನಿಲ್ಲಿಸೋದಿಲ್ಲ ನಾವು. ಈ ಮುನಿಕೃಷ್ಣ ಯಾರು, ಈತ ಇನ್ನೂ ಎಷ್ಟು ಜಾಗಗಳನ್ನು ಕಬಳಿಕೆ ಮಾಡಿದ್ದಾನೆ, ಜೊತೆಗೆ ಈಗ ಆ ಲ್ಯಾಂಡನ್ನು ಮಾರೋದಕ್ಕೂ ಕೂಡ ಹೊರಟಿದ್ದಾನೆ ಅನ್ನೋ ಮಾಹಿತಿ ಇದೆ. ಯಾರಿಗೆ, ಯಾಕೆ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಥ ಪೂರಕ ದಾಖಲೆಗಳಿದಾವ, ಸಮರ್ಥವಾದಂಥ ದಾಖಲೆಗಳಿದೆ, ಇವೆಲ್ಲವೂ ಕೂಡ ಪರಿಶೀಲನೆ ಆಗಬೇಕು. AC ಶಿವಣ್ಣರ ಆ ಕಾಲಘಟ್ಟದಲ್ಲಿ ಈ ಮನುಷ್ಯ ಬಸವರಾಜ ಬೊಮ್ಮಾಯಿ ಕಾಲಘಟ್ಟದಲ್ಲಿ ಬಂದರು, ಅಲ್ಲಿಂದ ಎಕ್ಸಿಟ್ ಆದರು, ಅಲಿಗೇಷನ್ ಇತ್ತು. ಅದಾದ ನಂತರ ಈವರೆಗೂ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ, ಎಲ್ಲಿದ್ದಾರೆ ಶಿವಣ್ಣ ಅನ್ನೋದೇ ಗೊತ್ತಿಲ್ಲ. ಏನಾದರೂ ಮೆಡಿಕಲ್ ಲೀವಲ್ಲಿ ಹೋಗಿದ್ದಾರೆ, ಇನ್ನೂ ಉತ್ತರ ಇಲ್ಲ. ಉತ್ತರವಿಲ್ಲದ ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು. ಇನ್ನು ಸರ್ಕಾರಿ ಭೂಮಿ ಯಾರಪ್ಪನ ಮನೆಯ ಸೊತ್ತು ಅಲ್ಲ, ಅದು ಸರ್ಕಾರಿ ಸೊತ್ತದು, ಸರ್ಕಾರ ವಾಪಸ್ ಪಡಿಬೇಕದನ್ನು. ಅದೇ ಹೇಳ್ತಾ ಇದ್ದಿದ್ದು ಆ ಮನುಷ್ಯ ದೂರುದಾರ. ಸರ್ಕಾರಿ ಜಾಗ ಸರ್ಕಾರಿ ಸುಪರ್ದಿಗೆ ಬರಬೇಕು, ಸ್ವಾಮ್ಯಕ್ಕೆ ಬರಬೇಕು. ಕಂಡವರು ಮೇಯದಕ್ಕಿರೋದಲ್ಲ, ಗೋಮಾಳ ಜಾಗ ಮಾತ್ರ ಗೋವುಗಳಿಗೆ ಮೇಯದಕ್ಕಿರೋದು. ಈ ತರಹದ ಜಾಗಗಳು ಸರ್ಕಾರ ವಶಪಡಿಸ್ಕೋಬೇಕು. ಯಾರ್ಯಾರೋ ಬರ್ತಾರೆ, ವೈಟ್ ಪೇಪರ್ ತಂದು ಒಂದು ಸೀಲ್ ಹಾಕಿಸ್ಕೊಂಡು ತೋರಿಸ್ತಾರೆ ಅನ್ನುವ ಮಾತ್ರಕ್ಕೆ ಅದು ಅವರಪ್ಪನ ಮನೆಯ ಸೊತ್ತಲ್ಲ, ಸರ್ಕಾರಿ ಸೊತ್ತು. ಈ ಬಗ್ಗೆ ಕ್ರಮ ಆಗಬೇಕು. ಫ್ರೀಡಮ್ ಟಿವಿ ಆಗ್ರಹವೂ ಕೂಡ ಅದೇ. ಸಂಬಂಧಪಟ್ಟಂತ ಇಲಾಖೆ, ಸಂಬಂಧಪಟ್ಟಂತ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು ಈ ಸಂಬಂಧಪಟ್ಟ ಆರೋಪಿಗಳನ್ನು ವಿಚಾರಣೆ ನಡೆಸಬೇಕಾಗಿದೆ.